ಈ ಸಲ 70% ವಾಡಿಕೆಗಿಂತ ಮಳೆ ಕಡಿಮೆ ಆಗೈತೆ ರೀ. ಹಂಗಾಗಿ ಕೆರೆ ನೀರು ಇಲ್ರಿ, ಭೂಮ್ಯಾಗೂ ನೀರು ಇಲ್ರಿ, ಬೋರ್ವೆಲ್ ಎಲ್ಲ ಬತ್ತಿ ಹೋಗಿಬಿಟ್ಟದ. ಹೊಳೆಯಿಂದ ಆಣೂರು ಬುಡುಪನಹಳ್ಳಿ ಏತ್ ನೀರಾವರಿ ಆಯ್ತು ರೀ. ಅದಾದ್ರೂ ಈಗ ಬಾಂದಾರ ಇಲ್ಲದಕ್ಕೆ ನೀರು ಅದಕ್ಕೆ ಹತ್ತಲಿಲ್ಲ. ಒಂದು ವಾರ ಬಿಟ್ರಿ ಎಲ್ಲ ಬಂದ್ ಆಗಿಬಿಡ್ತ್ರಿ. ಅದು ಈಗ ಬಾಂದಾರ್ ಕಟ್ಟಕ್ಕೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡವಲ್ರಿ. ಇನ್ನು ನೋಡಿದ್ರೆ ನಮ್ದು ಅಡಿಕೆ ಒಣಗಿ ಹೋಗೈತ್ರಿ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಆಣೂರು ಗ್ರಾಮದಿಂದ ಮಾತಾಡಕತ್ತೀವಿ. ನಾವು 1 ಎಕರೆ ಅಡಿಕೆ ಹಚ್ಚಿದ್ವಿ ಈಗ 2 ವರ್ಷದ ಹಿಂದೆ. 2 ವರ್ಷದ ಹಿಂದೆ ಒಳ್ಳೆ ಮಳೆ ಚೆನ್ನಾಗೈತಿ ಅಂತ ಹೇಳಿ ಕೆರೆ ಕಟ್ಟೆ ಎಲ್ಲ ತುಂಬಿದ್ವು, ಬೋರ್ವೆಲ್ ನೀರು ಚೆನ್ನಾಗಿದ್ದಕ್ಕೆ ಖುಷಿಯಿಂದನೇ ಅಡಿಕೆ ಹಚ್ಚಿದ್ವಿ. ಇವತ್ತಿನ ಪರಿಸ್ಥಿತಿ ಏನಾಗೈತಿ ಅಂದ್ರೆ ಅಡಿಕೆ ಗಿಡನ ಯಾಕಾರ ಹಚ್ಚಿದ್ವಿಪ್ಪ ಅನ್ನೋ ಒಂದು ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡೈತಿ. ಯಾಕಪ್ಪ ಅಂದ್ರೆ ಈಗ ಈ ವರ್ಷ 75% ಮಳೆ ಕೊರತೆಯಿಂದ ನೀರು, ಬೋರ್ವೆಲ್ ನೀರು, ಬೋರ್ ಹೊಡಿಸಿದ್ರು ನೀರು ಬಿಡ್ತಾರಲ್ಲ, ಬೋರ್ವೆಲ್ ನೀರು ಕೆಳಮಟ್ಟಕ್ಕೆ ಹೋಗಿದೈತಿ. ಇವತ್ತು ನೀರು ಟ್ಯಾಂಕರ್ ಮುಖಾಂತರ ನೀರು ಹೇರಿಸಿ ಅಡಿಕೆ ಗಿಡಕ್ಕೆ ಬಕೆಟ್ ಗಂಟ್ಲೆ ನೀರು ಹಣಿಸಿ ಬದುಕಿಸುವಂತ ವ್ಯವಸ್ಥೆ ಆಗೈತ್ರಿ ನಮ್ದು. ಇವತ್ತು ಈ ಪರಿಸ್ಥಿತಿ ಇಲ್ಲಿ ಬಂತ ನೋಡ್ರಿ. ಬಾಡಿಗೆ ಟ್ಯಾಂಕರ್ ತೊಗೊಂಬಂದು ನೀರು ಹೇಳಕತ್ತೀವಿ. 2 ದಿವಸಕ್ಕೊಮ್ಮೆ ಹಾಕ್ತಾರೆ. 2 ದಿವಸಕ್ಕೆ ಒಂದ್ಸಲ ಹಾಕುವಂತ ಪರಿಸ್ಥಿತಿ ಐತಿ. ಯಾಕಂದ್ರೆ ಈ ಬಿಸಿಲು ಜಾಸ್ತಿ ಐತಲ್ರಿ, ಅಡಿಕೆ ಗಿಡ ಒಣಗ್ತಾವ ಅನ್ನೋ ಉದ್ದೇಶಕ್ಕೆ ಈ ನಿರ್ಣಯ ಮಾಡ್ಯಾರ.